ಅದಕ್ಕೆ ಸರ್ವಜ್ಞ ಕೈಯೊಂದು ಮಾತು ಹೇಳಿದ್ರು, ಯಾವ ತರದ ಹೂವೇನು ನಾತ ಬಿತ್ತರೆ ಸಾಕು, ಜಾತಿಯಲ್ಲಿ ಜಾತಿಯನ್ನ ಬೇಡ ದೇವರಲ್ಲಿ ದಾತನೇ ಜಾತ ಸರ್ವಜ್ಞೆ. ಯಾಕೆ ಇದೇ ಮಾತು ಹೇಳಿದ್ರು? 83,99,999 ಜೀವರಾಶಿಗಳನ್ನ ತಿರುಗಿ ಕೊನೆಯದಾಗಿರ್ತಕ್ಕಂಥ ಶ್ರೇಷ್ಠ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಮೇಲೆ ಯಾವ ಜಾತಿ ಒಳಗ ಹುಟ್ಟು, ಯಾವ ಕುಲದಾಗ ಹುಟ್ಟು, ಯಾವ ಮತದಾಗ ಹುಟ್ಟು, ಯಾವ ಧರ್ಮದಾಗ ಹುಟ್ಟು ದಾರು ಕುಡಿದು ಮಾತ್ರ ಬಿಡಬೇಡ. ನಾ ಏನ್ ಹೇಳತ್ತೀನಿ, ನೀ ಏನ್ ಹೇಳತ್ತೀನಿ? ನಮ್ದೊಬ್ಬ ಸೈಡ್ ಬಿಸಿನೆಸ್ ಬೇಕಲ್ಲ, ನಮ್ ಕಾಕ ಹೇಳಬೇಕಲ್ಲ. ಹಿಂಗ್ ಮಾಡಿ ನನ್ನ ಮಾಸ್ತರ್ಕಿನ ಬಿಡಿಸ್ತೇಲ್ಲ ನಿಮ್ಮನ್ನ ಮ್ಯಾಚ್ ಚಾಲ ಮಾಡಿ ನಮ್ಮ ಕೆಳಗೆ ಇರುವುದೇ ಇದು. ಹಂಗ ನೀ ಹೇಳೋದು ತಪ್ಪಾತತಿ. ಯಾವ ಜಾತಿ ಒಳಗ ಯಾವ ಕುಲದಾಗ ಹುಟ್ಟಿದ್ರು ಬೀರಲಿಂಗೇಶ್ವರ, ಅಮೋಘ ಸಿದ್ದೇಶ್ವರ, ಲಕ್ಷ್ಮೀ ದೇವಿ ಮ್ಯಾಲ ಪ್ರೀತಿ ಪ್ರೇಮ ಭಕ್ತಿ ವಿಶ್ವಾಸ ಇಟ್ಟು ನೀ ದುಡ್ದದ್ದ ಖರೆ ಇತ್ತಂದ್ರ ಮನುಷ್ಯ ಜನ್ಮ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ತದಂತಕ್ಕಂತ ಮಾತು ಹೇಳ್ಯಾರ.